ಗಣೇಶ ಆತ್ಮ ಅಕರ್ತವಾಗಿದ್ರೆ ಜ್ಞಾತಾದ್ರಷ್ಟ ಹೇಗಾಗತ್ತೆ? ಅಕರ್ತಕ್ಕೇನೆ ನಾವು ಜ್ಞಾತಾದ್ರಷ್ಟ ಅನ್ನೋದು. ಜಯ ಸಚ್ಚಿದಾನಂದ, ನನ್ನ ಪ್ರಣಾಮ. ಜಯ ಸಚ್ಚಿದಾನಂದ. ಈ ಜ್ಞಾತಾದ್ರಷ್ಟ ಅದಕ್ಕೇನೆ ಅಕರ್ತ ಅಂತಾರೆ. ಮತ್ತು ಕರ್ತ ಅವನು ಭೋಗಿಸ್ಬೇಕಾಗತ್ತೆ. ಎಲ್ಲಿವರೆಗೆ ಕರ್ತವಿತ್ತೋ ನಿಮ್ಗೇನನ್ನಿಸಿತು, ನಾನೇ ಗಣೇಶ ಅಂತ, ನಾನು ಮಾಡಿದೆ. ಮತ್ತು ಯಾವಾಗ ಚೆನ್ನಾಗಿ ಆಯ್ತು ಆಗ ಆನಂದ ಆನಂದ, ನಮ್ಮ ಕೆಲಸ ಒಳ್ಳೇದಾಗ್ತಿದೆ. ಮತ್ತೆ ಯಾರಾದ್ರೂ ಹೇಳಿದ್ರೆ ಯಾರು ಕೆಡಿಸಿದ್ರು ಈ ಕೆಲಸ? ಇದನ್ನು ಗಣೇಶ ಕೆಡಿಸಿದ. ಡಿಪ್ರೆಷನ್ ಬಂದ್ಬಿಡುತ್ತೆ. ಕರ್ತ ಆಗಿರೋದ್ರಿಂದ ಭೋಗಿಸೋ ಪಾಡು ಬರುತ್ತೆ. ಮತ್ತೀಗ ನಿಮ್ಗೆ ಮನವರಿಕೆ ಆಯ್ತು ಅಂದ್ರೆ ನಾನು ಗಣೇಶ ಅಲ್ಲ, ನಾನು ಶುದ್ಧಾತ್ಮ. ಮತ್ತು ಐ ಆಮ್ ನಾಟ್ ಡೂವರ್ ಎಟ್ ಆಲ್. ಸೈಂಟಿಫಿಕ್ ಸರ್ಕಮ್ಸ್ಟಾನ್ಷಿಯಲ್ ಎವಿಡೆನ್ಸ್ ಆರ್ ದ ಡೂವರ್. ಹಾಗಾದ್ರೆ ನಿಜವಾದ ಕರ್ತ ಯಾರು ಅಂತ ತಿಳ್ಕೊಂಡ್ರೆ ನೀವು ಅಕರ್ತರಾದಿರಿ. ಮಾಡುವವ ಗಣೇಶ. ಗಣೇಶ ಈಸ್ ಒನ್ ಆಫ್ ದ ಎವಿಡೆನ್ಸ್, ನಾಟ್ ಹೋಲ್ ಅಂಡ್ ಸೋಲ್ ಡೂವರ್. ಎಲ್ಲ ಎವಿಡೆನ್ಸ್ ಸೇರಿ ಕರ್ತ ಆಗತ್ತೆ. ಯು ಆರ್ ಅಬ್ಸರ್ವರ್, ಯು ಆರ್ ನೋವರ್ ಅಂಡ್ ಪರ್ಸೀವರ್. ಹಾಗಾಗಿ ನೀವು ಒಳಗೆ ಅಂತರಂಗದಲ್ಲಿ ಜ್ಞಾತಾದೃಷ್ಟ ಆಗ್ತೀರಿ. ಕರ್ತಾಭಾವ ಬಿಟ್ಟು ಹೋಗೋದ್ರಿಂದಲೇ ಜ್ಞಾತಾ ಪದವಿ ಆರಂಭವಾಗುತ್ತೆ. ಅರ್ಥವಾಯ್ತಲ್ಲ? ಆಯ್ತು. ಅದೇ ಜಾಗೃತಿಯಲ್ಲಿರ್ಬೇಕು, ಯಾರು ಮಾಡುವವರು ಮತ್ತು ನಾನು ಸ್ವತಃ ಯಾರು. ಆಗ ನಿಮ್ಗೆ ಜ್ಞಾತ ಪದವಿಯೇ ಇದ್ದೀತು. ಯಾವಾಗ ಈ ಶರೀರದ ಯಾವುದೇ ಅಂಗದಿಂದ ಮನ, ಬುದ್ಧಿ, ಚಿತ್ತ, ಅಹಂಕಾರವನ್ನು ಕೂಡ ಆತ್ಮಕ್ಕೆ ಪರಿಚಯಿಸಲು ಸಾಧ್ಯವಿಲ್ಲವೋ ಆಗ ಆತ್ಮವನ್ನು ಹೇಗೆ ಗುರುತಿಸುವುದು? ಬಹಳ ಒಳ್ಳೆ ಮಾತು. ನೀವು ಸ್ವತಃ ನಿಮ್ಮನ್ನು ಗುರುತಿಸ್ತೀರಿ. ನಾನು ಆ ಪಾಠಿದೆಯಲ್ಲ, ನಂತರ ಹೇಳ್ತೇನೆ ನಾನು ಗಣೇಶ ಅಂತ. ನಾನು ಇದ್ದೇನೆ, ಆದ್ರೆ ನಾನು ಗಣೇಶ ಹಾಗಂತ ನೀವು ನಂಬ್ತೀರಿ. ಅಂದ್ರೆ ಅಸ್ತಿತ್ವ ನಿಮ್ದು ಇದ್ದೇ ಇರುತ್ತೆ. ಎಕ್ಸಿಸ್ಟೆನ್ಸ್, ಅಸ್ತಿತ್ವ. ಆ ಅಸ್ತಿತ್ವ ರಾಂಗ್ ಪ್ಲೇಸ್ಗೆ ಹೋಯ್ತು. ನಾನು ಗಣೇಶ. ಮತ್ತು ಯಾವ ಕ್ರಿಯೆ ಆಗ್ತಾ ಇದೆ, ನಾನು ಮಾಡಿದೆ, ಅದನ್ನು ನೀವು ನಂಬ್ತೀರಿ ನಾನು ಮಾಡಿದೆ ಅಂತ. ಅಂದ್ರೆ ನಿಮ್ಮ ಬಳಿ ಅಜ್ಞಾನತೆ ಇದೆ, ಆದ್ದರಿಂದ ನೀವು ಕರ್ತ ಆಗುವಿರಿ. ಆರೋಪಿತ ಭಾವನೆಯಲ್ಲಿ ಬರ್ತೀರಿ ನಾನು ಗಣೇಶ ಅಂತ. ನಂತರ ಮುಂದುವರಿತೀರಿ, ನನ್ನ ಪತ್ನಿ, ನನ್ನ ಮಕ್ಕಳು, ನನ್ನ ಮನೆ, ನಾನು ಆಫೀಸರ್, ಎಲ್ಲ ನಾನು ರಾಂಗ್ ಬಿಲೀಫ್ನಲ್ಲಿ ಹೋಯ್ತು. ಯಾವಾಗ ನಿಮಗೆ ಜ್ಞಾನ ಸಿಗುತ್ತೆ, ಈ ಗಣೇಶನ ಸ್ವರೂಪ ಭಿನ್ನವಾಗಿದೆ, ನೀವು ಸ್ವತಃ ಆತ್ಮ, ಹಾಗಾಗಿ ನಾನು ಅದೇ ಸ್ವತಃ ಆತ್ಮ. ಮತ್ತು ರಾಂಗ್ ಬಿಲೀಫ್ ತೊಲಗುತ್ತೆ, ರೈಟ್ ಬಿಲೀಫ್ ಸಿಗುತ್ತೆ. ರಾಂಗ್ ಬಿಲೀಫ್ ತೊಲಗೋದ್ರಿಂದ ಅಹಂಕಾರವು ತೊಲಗುತ್ತೆ. ಮತ್ತು ನಾನು ವಿದೌಟ್ ಮೈ, ಅದು ರಿಯಲ್ ಪ್ಲೇಸ್ನಲ್ಲಿ ಕೂತ್ಬಿಡುತ್ತೆ. ಹಾಗಾದ್ರೆ ರಾಂಗ್ ಪ್ಲೇಸ್ನಲ್ಲಿ ಕೂತಿದ್ದುದು ರೈಟ್ ಪ್ಲೇಸ್ಗೆ ಬಂತು. ಅರ್ಥವಾಯ್ತಲ್ಲ? ಆಯ್ತು. ಅಂದ್ರೆ ರಾಂಗ್ ಪ್ಲೇಸ್ಗೆ ಹೋಗಿದ್ದ ಅಸ್ತಿತ್ವ ಅದು ರೈಟ್ ಪ್ಲೇಸ್ಗೆ ಬಂತು. ಅದಕ್ಕೇನೆ ಆತ್ಮ ಸಾಕ್ಷಾತ್ಕಾರ ಅನ್ನಲಾಗುತ್ತೆ. ಆತ್ಮವಂತೂ ಇದ್ದೇ ಇದೆ, ರಾಂಗ್ ಬಿಲೀಫ್ ಆಗಿತ್ತು ಅಷ್ಟೇ. ರಾಂಗ್ ಬಿಲೀಫ್ ತೊಲಗುತ್ತೆ, ರೈಟ್ ಬಿಲೀಫ್ ಸೆಟ್ ಆಗುತ್ತೆ. ಆಗ ನಿಮ್ಮಲ್ಲಿ ಆತ್ಮ ಸಾಕ್ಷಾತ್ಕಾರ ಆರಂಭವಾಯಿತು ಅನ್ನಲಾಗುತ್ತೆ. ಪ್ರಣಾಮ. ಜಯ ಸಚ್ಚಿದಾನಂದ. ಅರ್ಥವಾಯ್ತಲ್ಲ? ಈ ಮನ, ಬುದ್ಧಿ, ಚಿತ್ತ, ಅಹಂಕಾರ ಅವರು ಅದರ ಅನುಭವ ಮಾಡುವುದಿಲ್ಲ, ಶರೀರವೂ ಮಾಡುವುದಿಲ್ಲ. ಅದರ ಪ್ರೆಸೆನ್ಸ್ನಲ್ಲಿ ನಾನು ನನ್ನನ್ನು ಗುರುತಿಸುವೆ. ಅಂದ್ರೆ ಓಹೋ, ನನ್ನ ಸ್ವರೂಪ ಇದು. ಅಂದ್ರೆ ಅಹಂಕಾರ ಹೊರಟು ಹೋಗುತ್ತೆ, ನಂತರ ಬುದ್ಧಿ ಎಲ್ಲ ಬಿಡುಗಡೆಯಾಗುತ್ತೆ ಮೆಲ್ಲೆನೆ. ಈಗ ಅವೆಲ್ಲ ಭಿನ್ನವಾದವು. ಅವೆಲ್ಲ ಎಲ್ಲ ಗಣೇಶನ ಡಿಪಾರ್ಟ್ಮೆಂಟ್ಗೆ ಬಂದು ಮನ, ಬುದ್ಧಿ, ಚಿತ್ತ, ಅಹಂಕಾರ, ವಾಣಿ, ವರ್ತನೆ ಮತ್ತು ನೀವು ಆತ್ಮದ ಸ್ವರೂಪದಲ್ಲಿ ಬರ್ತೀರಿ. ಅರ್ಥವಾಯ್ತಲ್ಲ? ಹೌದು, ಆಯ್ತು. ಆಭಾ, ಬೆಂಗಳೂರು. ಪೂಜ್ಯ ನೀರು ಅಮ್ಮರು ಒಮ್ಮೆ ತಿಳಿಸಿದ್ರು. ಅಂದ್ರೆ ಪೂಜ್ಯದಾದ ಭಗವಾನ್ ಸೂಕ್ಷ್ಮ ಶರೀರದಿಂದ ಸಿಮಂದರ ಸ್ವಾಮಿಯ ಬಳಿ ಹೋದ್ರೆ ಆಗ ಸೂಕ್ಷ್ಮ ಶರೀರ ಅಂತ ಯಾವ್ದಕ್ಕೆ ಹೇಳ್ತಾರೆ? ಇಲ್ಲ, ಫಿಸಿಕಲ್ ಬಾಡಿಯಲ್ಲಿ ಹೋಗ್ತಿರ್ಲಿಲ್ಲ. ಈ ಶಾಸ್ತ್ರದಲ್ಲಿ ಹಾಗೆ ಬರ್ದಿದೆ, ಆಹಾರಕ ಶರೀರ ಅಂತ. ಹೀಗೆ ಇಲ್ಲಿ ಕಂಬದಿಂದ ಹೊರಬರುತ್ತೆ ಮತ್ತು ಆ ಸಿಮಂದರ್ ಸ್ವಾಮಿಯ ಬಳಿ ಹೋಗಿ ತಮ್ಮ ಪ್ರಶ್ನೆಗಳ ಉತ್ತರ ಪ್ರಾಪ್ತಗೊಳಿಸಿ ಮರಳಿ ಬರ್ತಾರೆ. ಅದು ಬಹಳ ಕ್ಷಣಿಕ ಕ್ರಿಯೆ ಇರುತ್ತೆ ಮತ್ತು ಡೈರೆಕ್ಟ್ ಸಿಮಂದರ್ ಸ್ವಾಮಿಯ ಜೊತೆ ಅನುಸಂಧಾನ ಇರುತ್ತೆ. ಆತ್ಮ ಹೋಗೋದಿಲ್ವೇ? ಆತ್ಮ ಹೋಗುದಿಲ್ಲ, ಈ ಫಿಸಿಕಲ್ ಬಾಡಿ ಕೂಡ ಹೋಗುದಿಲ್ಲ. ಮತ್ತೀ ಸೂಕ್ಷ್ಮ ಶರೀರ ಅಂತಾರಲ್ಲ, ಆದ್ರೆ ಸೂಕ್ಷ್ಮದಲ್ಲಿ ಕೂಡ ಭಿನ್ನ ಪಾರ್ಟ್ ಇದೆ. ಅದಕ್ಕೆ ಆಹಾರಕ ಶರೀರ ಅಂತಾರೆ ಅದರ ಹೆಸರು. ಶಾಸ್ತ್ರದಲ್ಲಿ ಹೀಗೆ ವರ್ಣಿಸಲಾಗಿದೆ.
ದಾದಾಜಿ ಕೂಡ ತಿಳಿಸಿದ್ರು. ಅಂದ್ರೆ ನಮ್ಮಲ್ಲಿ ಇಂತಹ ಈ ಶರೀರ ಹೀಗಿದೆ, ಅದು ಹೋಗಿ ಪ್ರಶ್ನೆ ಕೇಳಿ ಮರಳಿ ಬರುತ್ತೆ. ಏನಾದ್ರೂ ಪಜಲ್ ಆದ್ರೆ ಫಿಸಿಕಲ್ ಬಾಡಿಗೆ ಹೋಗೋಕ್ಕಾಗಲ್ಲ. ಮತ್ತು ಅಂತರಂಗದಲ್ಲಿ ಕಾಸಲ್ ಬಾಡಿ ಇದೆ, ಎಲೆಕ್ಟ್ರಿಕಲ್ ಬಾಡಿ ಇದೆ, ಅದೂ ಹೋಗೋದಿಲ್ಲ. ಅದಕ್ಕಿಂತಲೂ ಮುಂದೆ ಒಂದು ಸ್ಪೆಷಲ್ ಬಾಡಿ ಇರುತ್ತೆ, ಆಹಾರಕ ಶರೀರ. ಅದು ಹೋಗಿ ಕೇಳಿಬರುತ್ತೆ. ನಂದ, ಸಾಯುವವರನ್ನು ಜ್ಞಾಪಿಸಿಕೊಳ್ಳುವುದು ಸರಿ ಅಂತೀರಾ? ಅವರಲ್ಲಿ ಪೆಟ್ಸ್ ಕೂಡ ಇದೆ. ಪೆಟ್ಸ್ ಅಂದ್ರೆ ಸಾಕಿದ ನಾಯಿಯೇ? ಸತ್ ಹೋಯ್ತು. ಎನಿಮಲ್ ಪೆಟ್ ಡಾಗ್ಸ್. ಅದು ಸತ್ ಹೋಯ್ತು. ಹಾ, ಅದನ್ಯಾಕೆ ಜ್ಞಾಪಿಸಿಕೊಳ್ಬೇಕು ನೀವು? ಅಲ್ಲ, ಅದ್ರೊಂದಿಗೆ ನಾವು ಕೆಲವು ದಿನ ಕಳೆದಿದ್ದೇವಲ್ಲ, ಆದ್ರಿಂದ ಸ್ವೀಟ್ ಮೆಮೊರೀಸ್ ಪದೇ ಪದೇ ಬರುತ್ತೆ. ಓ, ಕನ್ಸಲ್ಲಿ ಬರುತ್ತೆ. ಅಲ್ಲ, ನಾವು ಅದ್ರ ನೆನಪು ಮಾಡಿದ್ರೆ ಅದು ಸರಿಯಾ ತಪ್ಪಾ ಇಲ್ಲ, ಹೇಳ್ತೀರಾ? ಅಗತ್ಯವಿಲ್ಲ. ಅದು ತನ್ನ ಎಲ್ಲ ಕರ್ಮ ಪೂರ್ತಿ ಮಾಡಿ ಹೊರಟು ಹೋಯ್ತು. ಹಾ, ಟ್ರೈನ್ನಿಂದ ಒಬ್ಬ ಪ್ಯಾಸೆಂಜರ್ ಇಳಿದು ಹೋದ್ರೆ ಅವನನ್ನು ನೆನಪಿಸೋದ್ರಲ್ಲಿ ಏನರ್ಥವಿದೆ? ಹ್ಮ್, ನೀವೀಗ ನಿಮ್ಮ ಡೆಸ್ಟಿನೇಷನ್ ಯೋಚಿಸಿ, ನನ್ಗೆ ಎಲ್ಲಿ ತಲುಪಲಿಕ್ಕಿದೆ, ನನ್ನ ಸ್ಟೇಷನ್ ಯಾವುದು, ನಾನೆಲ್ಲಿ ಇಳಿಯುದು, ಅಷ್ಟೇ. ಹಾ. ಈ ಪ್ಯಾಸೆಂಜರ್ ಇಳಿದು ಹೋದ, ಅಲ್ಲ, ಅದು ನೆನಪಾಗ್ತಲ್ಲ. ಅದು ಬರುತ್ತಲ್ಲ. ಹಾ. ಯಾಕೆ ಬರುತ್ತೆ? ಅಲ್ಲ, ನಾವು ಅದ್ರ ನೆನಪು ಮಾಡಿದ್ರೆ ಅದು ಸರಿಯೋ ತಪ್ಪು ಅಂತ ಗೊತ್ತಾಗ್ತಿಲ್ಲ. ಆಗುತ್ತೆ. ಆಗುತ್ತೆ. ಅವರಿಗೂ ಆಗತ್ತೆ, ನಿಮ್ಗೂ ಆಗತ್ತೆ. ನೀವು ಅದ್ಕಾಗಿ ಅತ್ರೆ ಅದಕ್ಕೆ ದುಃಖವಾಗುತ್ತೆ. ಹಾ ಹಾ ಮತ್ತು ನಿಮ್ಗೆ ಕೋಪದ ಹೆಸರಿನ ಕರ್ಮ ಚಾರ್ಜ್ ಆಗತ್ತೆ. ಹಾ ಹಾ ಆಮೇಲೆ ಕರ್ಮ ಚಾರ್ಜ್ ಆಗೋದ್ರಿಂದ ಸಂಸಾರದಲ್ಲಿ ರಿಯಾಕ್ಷನ್ ಎಲ್ಲ ಬಂದೀತು. ಹ್ಮ್ ಅಂದ್ರೆ ಇದು ಏನು, ಯಾಕಾಯ್ತು, ಅದನ್ನು ಮೊದಲು ತಿಳಿಯಿರಿ. ಯಾವುದೇ ಸಂಸಾರದಲ್ಲಿ ನಿಮ್ಗೆ ನೆನಪು ಯಾಕೆ ಬರುತ್ತೆ? ಹಾ ಅಂದ್ರೆ ಯಾರ ಬಗ್ಗೆ ಕೋಪವಿದೆ ಅಥವಾ ದ್ವೇಷವಿದೆ, ಹಾ ನೆನಪಾಗೋದು ಕೋಪ ದ್ವೇಷದ ರಿಸಲ್ಟ್. ಹಾ. ಮೆಮರಿ ಈಸ್ ದ ರಿಸಲ್ಟ್ ಆಫ್ ಕೋಪ ಅಂಡ್ ದ್ವೇಷ. ಹಾಗಾದ್ರೆ ಕೋಪ ದ್ವೇಷವನ್ನು ತೊಲಗಿಸಿಬಿಡಿ, ಆಗ ಮೆಮರಿ ತೊಲಗುತ್ತೆ. ಹಾ ಮತ್ತು ಆತ್ಮ ಬಿಟ್ಟು ಬೇರೆ ವಿಷಯ ನೆನಪು ಮಾಡಿ, ಆಗ ಕರ್ಮ ಚಾರ್ಜ್ ಆಗಿ ಆಗುತ್ತೆ. ಹ್ಮ್ ನಿಮ್ಗೆ ಕರ್ಮ ಚಾರ್ಜ್ ಮಾಡಿ ಸಂಸಾರದಲ್ಲಿ ಮರಳಿ ಬರ್ಲಿಕ್ಕಿದೆಯೇ, ಅಥವಾ ಕರ್ಮ ಬಂಧನದಿಂದ ಮುಕ್ತಳಾಗಿ ಮೋಕ್ಷಕ್ಕೆ ಹೋಗ್ಲಿಕ್ಕಿದೆ? ಮೋಕ್ಷಕ್ಕೆ. ಈ ನಾಯಿಯನ್ನು ನೆನೆಸ್ತಾ ಇದ್ರೆ ಕರ್ಮ ಚಾರ್ಜ್ ಆಗುತ್ತೆ. ಮತ್ತೆ ಮೋಕ್ಷ ಎಂದಾದೀತು? ಹಾ ಪತಿಯನ್ನು ನೆನೆಸ್ತಾ ಇದ್ರೆ, ಮಕ್ಕಳನ್ನು ನೆನೆಸ್ತಾ ಇದ್ರೆ, ತಾಯಿಯನ್ನು ನೆನೆಸ್ತಾ ಇದ್ರೆ, ಹಾ ಮದುವೆ ನಂತರ ಗಂಡನ ಮನೆಗೆ ಬಂದಿದ್ದೀರಿ, ಹಾ ಇನ್ನೂ ತವರ ಮನೆಯನ್ನು ನೆನೆಸ್ತಾ ಇದ್ರೆ, ಹಾ ಆಗ ಕೋಪ ದ್ವೇಷ ಹೆಚ್ಚಾಯ್ತು ಅಂತ ಹೇಳ್ಬಹುದೇ? ಅದೇನಂದ್ರೆ ಮೆಲ್ಲ ಮೆಲ್ಲನೆ ಕೋಪ ದ್ವೇಷದಿಂದ ಮುಕ್ತಳಾಗಿ. ಈಗೇನ್ ಮಾಡ್ಬೇಕು? ಆ ನಾಯಿ ಇದೆಯಲ್ಲ, ಅದರ ಒಳಗೆ ಶುದ್ಧಾತ್ಮ ಇದೆಯಲ್ಲ, ಹಾ ನಾಯಿ ಸಾಯುತ್ತೆ, ಆಗ ಶರೀರವಂತೂ ನಿಮ್ಮೆದುರಿನಲ್ಲಿ ಕಾಣಿಸುತ್ತೆ. ಹಾ ಹಾಗಾದ್ರೆ ಹೋದದ್ದು ಯಾರು ಒಳಗಿಂದ? ಹಾ. ಆತ್ಮ ಹೊರಟು ಹೋಗುತ್ತೆ, ಫಿಸಿಕಲ್ ಪಾರ್ಟ್ ಉಳಿಯಿತು. ಆದ್ದರಿಂದ ಅದರ ಆತ್ಮಕ್ಕಾಗಿ ಪ್ರೇ ಮಾಡಿ, ಎಲ್ಲಿದ್ರೂ ಸುಖ ಶಾಂತಿಯಿಂದ ಇರ್ಲಿ ಅಂತ. ನಿಮ್ಗೆ ಶಾಂತಿಯು ಹೆಚ್ಚಾಗ್ಲಿ, ನೀವು ಮನುಷ್ಯನಲ್ಲಿ ಮೋಕ್ಷದ ಮಾರ್ಗದಲ್ಲಿ ಮುಂದುವರಿಯಿರಿ ಅಂತ ಪ್ರೇ ಮಾಡಿ. ನನ್ನ ನಾಯಿ ಎಷ್ಟು ಒಳ್ಳೆದಿತ್ತು ಅಂತ ಹೇಳ್ತಾ ಇದ್ರೆ ಕೋಪ ಹೆಚ್ಚಾಗುತ್ತಾ ಹೋಗುತ್ತೆ, ನೆನಪು ಬರ್ತಾ ಇದ್ದಿತ್ತು. ಹಾ ಇದು ನನ್ನದಲ್ಲ, ಅದಂತೂ ತನ್ನ ಲೆಕ್ಕ ಪೂರ್ತಿ ಮಾಡಿ ಹೊರಟು ಹೋಯಿತು, ನನ್ಗೇನು ಸಂಬಂಧವಿಲ್ಲ ಅದರೊಂದಿಗೆ. ಹೀಗೆ ಅನ್ವೈಂಡಿಂಗ್ ಮಾಡಿ. ಯಾವ ಅದು ವೈಂಡಿಂಗ್? ಶುದ್ಧಾತ್ಮ ಅಲ್ವೇ? ಹಾ, ಅದರ ಮೇಲೆ ಕೋಪಿಸೋದು ಅದು ಅದರ ದೋಷವಲ್ಲ, ನಿಮ್ಮ ಅಜ್ಞಾನತೆ. ಹಾ ಆ ನನ್ನ ನಾಯಿ, ನನ್ನ ಶರೀರ ನಿಮ್ಮ ಸ್ವಂತದ್ದೇ. ಹಾ ಶರೀರ ಬಿಟ್ಟು ಹೋಗೋದ್ರಿಂದ ಶರೀರ ನಿಮ್ಮದಲ್ಲ. ಹಾಗಾದ್ರೆ ನಾಯಿ ನಿಮ್ಮದು ಹೀಗಾಗತ್ತೆ? ಆದ್ರಿಂದ ನಂದಲ್ಲ ಅಂತ ಹೇಳಿಬಿಡಿ. ಹಾ ಅರ್ಥವಾಯ್ತಲ್ಲ? ಮತ್ತೊಂದು, ಇನ್ನೊಂದು ಜನ್ಮದಲ್ಲಿ ನನ್ನ ಮತ್ತು ಅದರ ಮಿಲನ ಆಗ್ಬೋದೇ? ಆಗ್ಲಿಕ್ಕಿಲ್ಲ. ಆಗ್ಲಿಕ್ಕಿಲ್ಲ. ಯಾಕೆಂದ್ರೆ ಅದು ತನ್ನ ಮಾರ್ಗದಲ್ಲಿ ಮುಂದುವರಿಯುತ್ತೆ, ತಮ್ಮ ಮಾರ್ಗದಲ್ಲಿ ಮುಂದುವರಿಯುತ್ತೆ. ಹೈವೇ ಬರುತ್ತಲ್ಲ, ಎಲ್ಲಾ ವಾಹನಗಳು ಜೊತೆಗಿರ್ತವೆ. ಹಾ ನಂತರ ಎಕ್ಸಿಟ್ನಲ್ಲಿ ಹೊರಟು ಹೋಗುತ್ತವಲ್ಲ, ಹಾ ನಮ್ದು ಮುಂದೆ ಹೋಗುತ್ತೆ. ಈ ಹೈವೇಲಿ ಹೇಗೆ ಎಲ್ಲ ಕಾರ್ ಜೊತೆಯಲ್ಲಿ ಹೋಗ್ತಾ ಇರುತ್ತೆ, ಅಂಥದ್ದೇ ರಿಲೇಷನ್ ನಮ್ದು. ಹಾ ಒಬ್ಬ ಬಸ್ನವ ಇದ್ದಾನೆ, ಒಬ್ಬ ಕಾರ್ನವ ಇದ್ದಾನೆ, ಒಬ್ಬ ಸೈಕಲ್ನವ ಇದ್ದಾನೆ, ಎಲ್ಲರೂ ಜೊತೆಲಿ ಹೋಗ್ತಾರೆ, ಎಣಿಸ್ತಾರೆ ಇವರು ನನ್ನ ಪತಿ, ನಮ್ಮ ಮಕ್ಕಳು ಅಂತ. ಮುಂದೆ ಹೋಗಿ ಎಲ್ಲೋ ಮಾಯವಾಗ್ತಾರೆ, ಗೊತ್ತೇ ಆಗ್ಲಿಕ್ಕಿಲ್ಲ. ಅದು ಮೋಹದಿಂದ ಅನಿಸುತ್ತೆ ನನ್ನ ರಿಲೇಟಿವ್ ಅಂತ. ಹಾ ಆದ್ರೆ ಮೋಹ ಪೂರ್ತಿ ಆದ ನಂತರ ತಿಳುವಳಿಕೆ ಬಂದಾಗ ಇದು ಕೂಡ ಆತ್ಮ, ನಾನು ಕೂಡ ಆತ್ಮ. ಕರ್ಮಗಳ ಲೆಕ್ಕದಲ್ಲಿ ಸೇರಿದೆವು. ಹಾ ಕರ್ಮ ಪೂರ್ತಿ ಆದ್ರೆ ಇಬ್ರು ಬೇರೆಯಾದಾರು. ಹಾ ಕೋಪ ಮತ್ತು ದ್ವೇಷದಿಂದ ಈ ಸಂಬಂಧ ಆರಂಭವಾಯಿತು. ಹಾ ಯಾರ ಬಗ್ಗೆ ಹೆಚ್ಚು ಕೋಪವಿದೆ, ಹೆಚ್ಚು ದ್ವೇಷವಿದೆ, ಆತ ಪತಿಯಾಗಿ ಬರ್ತಾನೆ. ಹಾ ಅದಕ್ಕಿಂತ ಕಡಿಮೆ ಕೋಪ ದ್ವೇಷದವರು ಮಕ್ಕಳಾಗಿ, ಅದಕ್ಕಿಂತಲೂ ಕಡಿಮೆ ಇದ್ದವರು ತಾಯಿ ತಂದೆಯರಾಗಿ ಬರ್ತಾರೆ. ಹಾ ಎಲ್ಲವೂ ಕೋಪ ದ್ವೇಷದ ಲೆಕ್ಕವದು. ಕೋಪ ದ್ವೇಷ ಪೂರ್ತಿ ಆಯ್ತು, ಹಾ ಎಲ್ರೂ ಹೊರಟು ಹೋಗ್ತಾರೆ. ಹಾ ಮತ್ತು ಚಾರ್ಜ್ ಮಾಡಿದ ಹೊಸ ಕರ್ಮ, ಆ ಲೆಕ್ಕದಲ್ಲಿ ಅವನ ಹೊಸ ತಾಯಿ ತಂದೆ, ಹಸ್ಬೆಂಡ್ ವೈಫ್ ಎಲ್ಲರೂ ಸಿಕ್ಕಿಯಾರು. ಹಾ ಆದ್ರಿಂದ ನಮ್ಮ ಕರ್ಮದಲ್ಲಿ ಅವರ ಕರ್ಮದಲ್ಲಿ ತುಂಬಾ ವ್ಯತ್ಯಾಸವಿರುತ್ತೆ. ಹಾ ಅಂದ್ರೆ ಪಾಸಿಬಲ್, ಸಿಕ್ಕಿಯಾರು ಸಿಕ್ಕದೇ ಇದ್ದಾರು ಯಾವ ಭರವಸೆಯೇ ಇಲ್ಲ. ಹಾ
ಅಂದ್ರೆ ಮೋಹದಿಂದ ನಮ್ಮವರು ಅನಿಸುತ್ತೆ, ಅಂದ್ರೆ ನಮ್ಮವರು, ನನ್ನ ಪತಿ, ನನ್ನ ಮಕ್ಕಳು, ನನ್ನ ಅಪ್ಪ ಅಮ್ಮ, ಮೋಹದಿಂದ ಅನಿಸುತ್ತೆ. ಜ್ಞಾನದಲ್ಲಿ ಬನ್ನಿ, ಆಗ ಅನಿಸುತ್ತೆ ನಾನೂ ಆತ್ಮ, ಇವರೂ ಆತ್ಮ, ಈಗ ನನಗೆ ಕೋಪದ್ವೇಷದಲ್ಲಿ ಇರ್ಲಿಕ್ಕಿಲ್ಲ. ಮತ್ಯಾವ ಕೋಪದ್ವೇಷವಾಗುತ್ತೋ ಅದಕ್ಕೋಸ್ಕರ ಮೆಲ್ಲನೆ ಹೃದಯದಿಂದ ಕ್ಷಮೆ ಯಾಚಿಸ್ತಾ ಹೋಗಿ, ಮತ್ತದ್ರಿಂದ ಮುಕ್ತಳಾಗಿ. ಸರಿ. ಜೈ ಸಚ್ಚಿದಾನಂದ. ಜಯ ಸಚ್ಚಿದಾನಂದ. ಜೈ ಸಚ್ಚಿದಾನಂದ ದೀಪಕಣ್ಣ. ಬುದ್ಧಿಯ ಉಪಯೋಗ ಎಲ್ಲಿವರೆಗೆ ಸೀಮಿತವಾಗಿರ್ಬೇಕು? ಯಾರು ಕೇಳ್ತಿರೋದು? ಎಲ್ಲಿಂದ? ಹಾ, ಬುದ್ಧಿಯ ಉಪಯೋಗ ಎಲ್ಲಿವರೆಗೆ ಸೀಮಿತವಾಗಿರ್ಬೇಕು? ಈ ಜ್ಞಾನ ತಗೊಂಡ ನಂತರ ನೀವು ಜ್ಞಾನ ತಗೊಂಡಿದ್ದೀರಾ? ಹಾಗಾದ್ರೆ ನಿಮ್ ಮನೆಯಲ್ಲಿ ಈ ಫುಲ್ ಲೈಟ್ ಹಾಕಿದ್ದೀರಿ, 1000 ವೋಲ್ಟ್ನ ಬಲ್ಬ್ ಆನ್ ಮಾಡಿದ್ದೀರಿ, ಕ್ಯಾಂಡಲ್ನ ಉಪಯೋಗ ಎಲ್ಲಿವರೆಗೆ ಮಾಡಬೇಕು? ಏನ್ ಮಾಡ್ತೀರಿ? ಅದನ್ನು ಉರಿಸಿಡ್ತೀರಾ? ಅದನ್ನು ಆರಿಸ್ತೀರಾ? ವಿದ್ಯುತ್ ಬಂದ ತಕ್ಷಣ ಅಲ್ಲಲ್ಲ, ಆರಿಸ್ತೇನೆ. ವಿದ್ಯುತ್ ಬಂದ್ರೆ ಆಗೇನ್ ಮಾಡ್ತೀರಿ? ಆರಿಸ್ತೇನೆ, ಅವಶ್ಯಕತೆ ಯಾಕೆ ಇಲ್ವಲ್ಲ? ಆರಿಸ್ತೀರಿ? ಹಾ, ಅವಶ್ಯಕತೆ ಇಲ್ಲ. ಅವಶ್ಯಕತೆ ಇಲ್ಲ. ಅದು ಉರಿದು ಅಂತ್ಯವಾದೀತು, ಮರುದಿನ ಕೆಲಸಕ್ಕೆ ಬರ್ಲಿಕ್ಕಿಲ್ಲ. 2 ರೂಪಾಯಿ ಲಾಸ್ ಆದೀತು. ಜಾಗೃತಿ ಇರುತ್ತೆ. ನಿಜವಾಗಿಯೂ ಅವಶ್ಯಕತೆ ಇಲ್ಲ. ನಿಮ್ಗೇನಾದ್ರೂ ಕೆಲಸ ಮಾಡೋಕಿದ್ರೆ ಕ್ಯಾಂಡಲ್ನ ಬಳಿ ಹೋಗಿ ಕೆಲಸ ಮಾಡ್ತೀರಾ ಅಥವಾ ಸರ್ಚ್ ಲೈಟ್ನಲ್ಲಿ ಕೆಲಸ ಮಾಡ್ತೀರಾ? ಆದ್ದರಿಂದ ಬುದ್ಧಿ ಸಂಸಾರದಲ್ಲಿ ತನ್ನಷ್ಟಕ್ಕೆ ಕೆಲಸ ಮಾಡುತ್ತೆ. ಯಾವಾಗ ನಿಮಗೆ ಜ್ಞಾನವಾಗುತ್ತೋ ಆಗ ಜ್ಞಾನದ ಪ್ರಕಾಶದಲ್ಲಿ ಕೆಲಸ ಮಾಡಿ. ಸಂಸಾರದ ಜನರಲ್ಲಿ ಜ್ಞಾನವಿಲ್ಲ, ಅಜ್ಞಾನತೆ ಇದೆ. ಅಜ್ಞಾನತೆ ಅಂದ್ರೆ ಕತ್ಲು. ಅವನ ಬುದ್ಧಿಯ ಪ್ರಕಾಶವೇ ಅವನ ಲೈಟ್ ಆಗಿದೆ, ಮತ್ತ ಬುದ್ಧಿಯ ಪ್ರಕಾಶದಿಂದಲೇ ಅದು ನಡೆದೀತು. ಜ್ಞಾನದ ನಂತರ ನಿಜವಾಗಿಯೂ ಬುದ್ಧಿಯ ಅವಶ್ಯಕತೆ ಇಲ್ಲ. ಬುದ್ಧಿ ತನ್ನಿಂತಾನೇ ಏನಾದ್ರೂ ಕಸ ಬಿದ್ರೆ ಎತ್ತಿ ಇಟ್ಟೀತು, ಅದು ಬುದ್ಧಿಯ ಕೆಲಸ. ಅದು ತನ್ನಷ್ಟಕ್ಕೆ ಆದೀತು. ನೀವು ಊಟ ಮಾಡ್ಲು ಕೂತಿದ್ರೆ ಬಾಯಿಗೆ ಹೋದೀತು ಊಟ, ಅದು ಬುದ್ಧಿಯ ಕೆಲಸ. ಮತ್ತು ನಡುವೆ ಏನಾದ್ರೂ ಕಸ ಬಂದ್ರೆ ಬಾಯಿಯಿಂದ ಹೊರತೆಗೆದ್ರೂ ಕೂಡ ಬುದ್ಧಿಯ ಕೆಲಸ ಅದು. ಹಾಗಾಗಿ ಸಹಜವಾಗಿ ತನ್ನಷ್ಟಕ್ಕೆ ಉಪಯೋಗ ಆಗತ್ತೆ. ಅದಕ್ಕೆ ಸಹಜ ಬುದ್ಧಿ ಅಂತಾರೆ. ಮತ್ತು ಇನ್ನೊಂದು ಬುದ್ಧಿ ಇದೆ, ಅದು ಎಕ್ಸೆಸ್ ಬುದ್ಧಿ. ಅದು ಅಡಚಣೆ ತರುವಂಥದ್ದು. ಆ ಬುದ್ಧಿ ಡೇಂಜರಸ್ ಆಗಿದೆ. ಈ ಸಹಜ ಬುದ್ಧಿಯಂತೂ ಎಲ್ಲರಲ್ಲಿ ಇರುತ್ತೆ, ಮಗುವಿನಲ್ಲೂ ಇರುತ್ತೆ. ಮಗುವಿಗೆ ತಿನ್ನಲು ಚಾಕ್ಲೇಟ್ ಕೈಯಲ್ಲಿ ಕೊಟ್ರೆ ಅದು ಮೆಲ್ಲನೆ ಕಾಗದ ತೆಗೆಯುತ್ತೆ, ಅದು ಬುದ್ಧಿಯಿಂದ ತೆಗೆಯುವುದು. ಮತ್ತು ಚಾಕ್ಲೇಟನ್ನು ಬಾಯಿಗೆ ಹಾಕುತ್ತೆ, ಆ ಬುದ್ಧಿ ಇದೆ ಅದರಲ್ಲಿ. ಮಗುವಿಗೆ ಆ ಬುದ್ಧಿಯೂ ಇಲ್ದಿದ್ರೆ ಕಾಗದದೊಂದಿಗೆ ತಿನ್ನುತ್ತೆ, ಅನ್ಬೋದು ಅಯ್ಯೋ ಇದೇನು ಕಾಗದ ತೆಗಿಬೇಕು. ಆ ಜ್ಞಾನ ಮಗುವಿಗೆ ಬುದ್ಧಿ ಕೊಡುತ್ತೆ, ಆದ್ರ ಬುದ್ಧಿ ಡೆವಲಪ್ ಆಗುತ್ತೆ. ಹಾಗಾದ್ರೆ ಬುದ್ಧಿ ಸ್ವತಃ ಕ್ರಿಯಾಕಾರಿಯೇ? ಸ್ವತಃ ಅಂದ್ರೆ ಕರ್ಮಾನುಸಾರಿಣಿಯಾಗಿದೆ. ಪಾಪಕರ್ಮ ಅನುಸಾರಿಣಿಯಾಗಿದೆ. ಅಂದ್ರೆ ಪಾಪಕರ್ಮವಾದ್ರೆ ಬುದ್ಧಿ ನೆಗೆಟಿವ್ ಡಿಸಿಷನ್ ತಗೊಳ್ಳುತ್ತೆ. ಪುಣ್ಯಕರ್ಮವಾದ್ರೆ ಬುದ್ಧಿ ಪಾಸಿಟಿವ್ ಡಿಸಿಷನ್ ತಗೊಳ್ಳುತ್ತೆ. ಬುದ್ಧಿ ಕರ್ಮಾನುಸಾರಿಣಿಯಾಗಿದೆ, ನೀವದರ ಕರ್ತಳಲ್ಲ. ಆದ್ರೆ ಅಜ್ಞಾನತೆಯಿಂದ ನಾನೇ ಡಿಸಿಷನ್ ತಗೊಂಡು ಒಪ್ಪಿದ್ರೆ ಎಲ್ಲ ಡಿಸ್ಟರ್ಬ್ ಆಗತ್ತೆ. ಇದಂದ್ರೆ ಬುದ್ಧಿ. ಹಾಗಾದ್ರೆ ಅಲ್ಲಿ ಅಹಂಕಾರ ಎಲ್ಲಿ ಬರುತ್ತೆ? ಬುದ್ಧಿ ಅದನ್ನು ಒಪ್ಪುವುದು ಯಾರು? ಅದೇ ಅಹಂಕಾರ. ನಾನು ಡಿಸಿಷನ್ ತಗೊಂಡೆ ಹೇಳುತ್ತಲ್ಲ, ಅದು ಅಹಂಕಾರ. ಬುದ್ಧಿಯಂತೂ ನಿರ್ಣಯ ತಗೊಂಡು ಬಿಡುತ್ತೆ ಮತ್ತು ಅಹಂಕಾರ ಸರಿ ಕೂಡ ಮಾಡುತ್ತೆ. ಅಲ್ಲಿವರೆಗೆ ನಾರ್ಮಲ್ ಕ್ರಿಯೆ ಇದೆ. ಆಮೇಲೆ ಒಳ್ಳೇದಾದ್ರೆ ನಾನು ಯೋಚಿಸಿ ಕೆಲಸ ಮಾಡಿದೆ ಆದ್ರಿಂದ ಒಳ್ಳೇದೇ ಆಯ್ತು, ಅದು ಆಮೇಲೆ ಸೂಕ್ಷ್ಮದಲ್ಲಿ ಅದು ಆರಂಭವಾಗತ್ತೆ. ಗರ್ವರಸ ತಗೊಳ್ಳುತ್ತೆ, ಕರ್ತಾಪನೆ ಬಂದು ಬಿಡುತ್ತೆ. ಅದು ಎಕ್ಸೆಸ್ ಅಹಂಕಾರ. ಅದೇ ನೆಕ್ಸ್ಟ್ ಲೈಫ್ನಲ್ಲಿ ಚಾರ್ಜ್ ಮಾಡೋ ಪಾರ್ಟ್ ಆಗಿದೆ. ಇಲ್ದಿದ್ರೆ ಈ ಡಿಸ್ಚಾರ್ಜ್ ಅಹಂಕಾರ ಸಹಜವಾಗಿದೆ ಮತ್ತು ಕೆಲಸ ಮಾಡುತ್ತೆ. ಮತ್ತು ಇನ್ನೊಂದು ಅಹಂಕಾರ ಹೀಗಿದೆ, ಅದು ಅಡಚಣೆ ತರುತ್ತೆ. ಸೂಕ್ಷ್ಮ ಅಹಂಕಾರ ಹೀಗಿದೆ, ಮತ್ತ ಬುದ್ಧಿ ಹೀಗಿದೆ, ಆ ಎಕ್ಸೆಸಿವ್ ಬುದ್ಧಿ ಅದು ಅಡಚಣೆ ತರುತ್ತೆ. ಮತ್ತು ಜ್ಞಾನದ ನಂತರ ಏನಾಗುತ್ತೆ? ಅಹಂಕಾರ ನಾಶವಾಗುತ್ತೆ ಮತ್ತು ಜಾಗೃತಿ ಆರಂಭವಾಗುತ್ತೆ. ಅಂದ್ರೆ ಬುದ್ಧಿಯಿಂದ ಅಹಂಕಾರ ಭಿನ್ನವಾಯಿತು. ಈಗ ಬುದ್ಧಿ ಅಡಚಣೆ ತಂದ್ರೆ ನಿಮ್ಗೆ ತಕ್ಷಣ ತಿಳಿಯುತ್ತೆ, ಓಹೋ ಬುದ್ಧಿ ಅಡಚಣೆ ಆರಂಭವಾಯಿತು. ಹಾಗಾಗಿ ಬುದ್ಧಿ ಎಲ್ಲಿವರೆಗೆ ಇದೆ, ಹಾಗಾಗಿ ಬುದ್ಧಿಗೆ ಹೀಗನ್ನಿಸುತ್ತೆ, ಕೆಟ್ಟದಾಯ್ತು ಒಳ್ಳೆದಾಯ್ತು, ಕೆಟ್ಟದಾಯ್ತು ಒಳ್ಳೆದಾಯ್ತು, ಕೆಟ್ಟದಾಯ್ತು. ಅದನ್ನು ಬುದ್ಧಿ ತಿಳಿಸುತ್ತೆ. ಜ್ಞಾನ ಏನ್ ತಿಳಿಸುತ್ತೆ? ಆದದ್ದು ನ್ಯಾಯವೇ, ಆದದ್ದು ಕರೆಕ್ಟ್, ಆದದ್ದು ವ್ಯವಸ್ಥಿತ. ಅಂದ್ರೆ ಜ್ಞಾನದ ಪ್ರಕಾಶದಲ್ಲಿ ಜಾಗೃತಿ ಇಡಿ. ಅಂದ್ರೆ ನೀವು ಬುದ್ಧಿಯದನ್ನು ಕೇಳಬಾರ್ದು, ಜ್ಞಾನದನ್ನು ಕೇಳಬೇಕು. ಆದದ್ದು ಅದು ನ್ಯಾಯ, ಆದದ್ದು ಕರೆಕ್ಟ್ ಆಗಿದೆ. ಬುದ್ಧಿ ಏನ್ ತಿಳಿಸುತ್ತೆ? ಏನಾಗಿದೆ ಅದರಲ್ಲಿ ಅಡೆತಡೆ ತರುತ್ತೆ. ಕೆಟ್ಟೋಯ್ತು. ಬುದ್ಧಿ ಒಳ್ಳೆದು ಮತ್ತು ಕೆಟ್ಟದು ಆ ದ್ವಂದ್ವದಿಂದ ಹೊರಬರಲು ಬಿಡುವುದೇ ಇಲ್ಲ. ಆದ್ರೆ ಜ್ಞಾನ ದ್ವಂದ್ವಾತೀತ ದಿಶೆಯಲ್ಲಿರುತ್ತೆ. ಚಿಕ್ಕ ಮಗು ಯಾವಾಗ ಕೆಳಗೆ ಇಳೀತೆ, ಸ್ಟೆಪ್ಸ್ನಿಂದ ಇಳೀತೆ, ಆಗ ನೀವು ಧ್ಯಾನ ಬಿಡು, ಜಾಗೃತಿಯಿಂದ ಇಳಿ. ಮತ್ತು ಯಾರಾದರೂ ನೋಡಿ ಹಾಸ್ಪಿಟಲ್ನಲ್ಲಿ ಚಿಕ್ಕ ಮಗು ಆಕ್ಸಿಡೆಂಟ್ನಲ್ಲಿ ಕಾಲು ಮುರಿದು ಬರುತ್ತೋ ಅಥವಾ ದೊಡ್ಡವರು ಆಕ್ಸಿಡೆಂಟ್ ಆಗಿ ಹೆಚ್ಚು ಬರ್ತಾರೋ? ಆದ್ದರಿಂದ ಚಿಕ್ಕ ಮಗು ಸಹಜವಾಗಿದೆ, ಅದು ಬೀಳುವುದಿಲ್ಲ.
ಅದು ನೋಡುತ್ತೆ, ಆಮೇಲೆ ಹೀಗೆ ಕೂತೀತು, ಮೆಲ್ಲನೆ ತಿರುಗೀತು, ಕೆಳಗೆ ಇಳಿಯುತ್ತೆ. ಅದು ಅದು ಸಹಜವಾಗಿದೆ. ಮತ್ತು ದೊಡ್ಡವರು ಬಿದ್ದುಬಿಡ್ತಾರೆ ಬೇಗ ಬೇಗನೆ ಇಮೋಷನಲ್ ಆಗಿ. ಎಲ್ಲಿ ಬಿದ್ರಿ? ಬಾತ್ರೂಮ್ನಲ್ಲಿ ಬಿದ್ದೆ, ಫ್ರ್ಯಾಕ್ಚರ್ ಆಯ್ತು ಕಾಲು ಮುರಿಯಿತು. ಅದು ದೊಡ್ಡವರಲ್ಲಿ ಕ್ರ್ಯಾಕ್ ಆಗುತ್ತೆ, ಚಿಕ್ಕ ಮಗುವಿಗೆ ಎಂದೂ ಆಗೋಲ್ಲ. ಹಾಗಾದ್ರೆ ಈ ಸಹಜತೆ ಮತ್ತು ಬುದ್ಧಿಯಲ್ಲಿ ಲೈನ್ ಆಫ್ ಡಿಫ್ರೆನ್ಸಿಯೇಷನ್ ಎಲ್ಲಿ ಬರುತ್ತೆ? ಬುದ್ಧಿ ಉಪಯೋಗಿಸಬೇಡಿ, ಅದು ಸಹಜತೆ. ಜ್ಞಾನ ಉಪಯೋಗಿಸಿ. ಜ್ಞಾನ ಮತ್ತು ಬುದ್ಧಿ ಎರಡು. ಬುದ್ಧಿ ಸಂಸಾರ ತಿಳಿಸುತ್ತೆ ಮತ್ತು ಜ್ಞಾನ ಮೋಕ್ಷದ ಮಾರ್ಗ ತಿಳಿಸುತ್ತೆ. ಬುದ್ಧಿ ಸಂಸಾರದಲ್ಲಿ ಇಮೋಷನ್ಸ್ ಇಡುತ್ತೆ ಮತ್ತು ಜ್ಞಾನ ಸಂಸಾರದಲ್ಲಿ ಸಹಜತೆ ಇಡುತ್ತೆ. ಟ್ರೈನ್ ಲೇಟ್ ಬಂತು, ಆಗ ಜ್ಞಾನ ಏನ್ ತಿಳಿಸುತ್ತೆ? ವ್ಯವಸ್ಥಿತವಾಗಿದೆ. ಮತ್ತು ಬುದ್ಧಿ ಲೇಟ್ ಆಯ್ತು, 20 ನಿಮಿಷ ಲೇಟ್. 20 ನಿಮಿಷದ ಮೇಲೆ ತಿಳಿಸ್ತಾರೆ, 20 ನಿಮಿಷ ಲೇಟ್. ಅಂದ್ರೆ ಯಾವ ಮಾತು ಸತ್ಯ? ಟ್ರೈನ್ನವರು ಏನ್ ತಿಳಿಸ್ತಾರೆ? 12 ಗಂಟೆಗೆ ಬಿಡೋ ಟ್ರೈನ್ 12:30 ಅಂತ ಹೇಳ್ಯಾರು. ಟ್ರೈನ್ ಅರ್ಧ ಗಂಟೆ ಲೇಟ್ ಆಗಿದೆ, 12:30ಗೆ ಹೇಳ್ತಾರೆ. ಇನ್ನು 1 ಗಂಟೆಗೆ ಬಂದೀತೆ ಅಥವಾ 12:30 ಗಂಟೆಗೆ ಬಂದೀತೆ, ಕನ್ಫ್ಯೂಷನ್ ಮಾಡಿಬಿಡ್ತಾರೆ. ನಂತರ ಬುದ್ಧಿ ಇಮೋಷನಲ್ ಆಗುತ್ತೆ. ಮತ್ತು ಜ್ಞಾನ ಏನ್ ಮಾಡುತ್ತೆ? ಎಲ್ಲರ ಒಳಗೆ ಶುದ್ಧಾತ್ಮ ನೋಡಿ ಶಾಂತಿಯಿಂದ ಕೂತಿತು, ನೋಡೋಣ ಏನಾಗುತ್ತೆ. ಏನಾಗ್ತಾ ಇದೆ, ಇಟ್ ಹ್ಯಾಪನ್ಸ್. ಅದನ್ನು ನೋಡಿದ್ರೆ ಜ್ಞಾನದಲ್ಲಿರ್ತೀರಿ. ಮತ್ತು ಲೇಟ್ ಆಯ್ತು, ಏನಾದೀತು, ಅದು ಬುದ್ಧಿ. ಹಾಗಾದ್ರೆ ಬುದ್ಧಿ ನಿಮ್ಗೆ ಉಪಯೋಗಿಸ್ಲಿಕ್ಕಿದ್ರೆ ಉಪಯೋಗಿಸಬಹುದು, ಉಪಯೋಗಿಸ್ಲಿಕ್ಕಿಲ್ಲದಿದ್ರೆ ಸ್ಟಾಪ್ ಮಾಡಿ. ಕ್ಯಾಂಡಲನ್ನು ಆರಿಸ್ಲಿಕ್ಕಿದ್ರೆ ಯಾರು ತಡೀತಾರೆ ನಿಮ್ಮನ್ನು? ಆರಿಸಿಬಿಡಿ ಕ್ಯಾಂಡಲನ್ನ ಮತ್ತು ಲೈಟ್ನ ಉಪಯೋಗ ಮಾಡಿ. ಆದ್ರೆ ಅಲ್ಲ, ಈಗ ನೀವ್ ಹೇಳಿದ್ರಿ ಬುದ್ಧಿ ಸ್ವತಃ ಕ್ರಿಯಾಶಾಲಿ ಅಂತ. ಅದು ಮತ್ತು- ನಾರ್ಮಲ್ ಬುದ್ಧಿ. ಎಕ್ಸೆಸ್ ಬುದ್ಧಿ ಅಡಚಣೆ ತರುವಂತದ್ದು. ನಾರ್ಮಲ್ ಬುದ್ಧಿ ಅಂತೂ ಟ್ರೈನ್ ಬಂದ್ರೆ ಮೆಲ್ಲನೆ ನಿಮ್ಮ ಬ್ಯಾಗನ್ನೆತ್ತೆ ಕೂತ್ಕೊಳ್ತೀರಾ, ಅದು ನಾರ್ಮಲ್ ಬುದ್ಧಿ. ಬ್ಯಾಗ್ ಮರ್ತು ಬಿಡುವುದು, ಆ ಬುದ್ಧಿಯು ಡಲ್ ಆಗಿದೆ. ಆ ಬ್ಯಾಗ್ ಎತ್ತುತ್ತೆ ಅನ್ಯರಿಗಾಗಿ, ನನ್ನದಲ್ಲ. ಇದ್ರಲ್ಲಂತೂ ನನ್ನ ಲೇಬಲ್ ನಂದು, ಇದು ನನ್ನ ಬ್ಯಾಗ್. ನೀವು ಬುದ್ಧಿಯಿಂದ ಯೋಚಿಸ್ತೀರಿ ಯಾವ ಬ್ಯಾಗ್ ನಂದು ಅಂತ, ಅದು ಬುದ್ಧಿ. ಮತ್ತು ಅಡಚಣೆ ತರುವುದು ಎಕ್ಸೆಸ್ ಬುದ್ಧಿಯಾಗಿದೆ. ಲೇಟ್ ಆಗುತ್ತೆ, ಏನಾಗುತ್ತೆ, ಎಲ್ಲಿವರೆಗೆ ಆದಿತ್ತು ಈಗಂತೂ ಗೊತ್ತಿಲ್ಲ. ಟ್ರೈನ್ನವರು ಎಷ್ಟು ಬೈಗಳು ಆರಂಭಿಸ್ತೀರಿ ಟ್ರೈನ್ಗಾಗಿ. ಅವರು ನಿಮ್ಮ ಸುರಕ್ಷೆಗಾಗಿ ಲೇಟ್ ಮಾಡ್ತಾರೆ, ಮುಂದೆ ಆಕ್ಸಿಡೆಂಟ್ ಆಗ್ಬಾರ್ದು ಅಂತ. ಅದು ನಿಮ್ಮ ಸುರಕ್ಷೆಗಾಗಿ. ನೀವು ಅವರ ಬಗ್ಗೆ ನೆಗೆಟಿವ್ ಯೋಚಿಸ್ತೀರಿ. ಬುದ್ಧಿಯಿಂದ ಅಹಂಕಾರವಿದೆಯೇ ಅಥವಾ ಅಹಂಕಾರದಿಂದ ಬುದ್ಧಿ ಇದೆಯೇ? ಅಹಂಕಾರದಿಂದ ಬುದ್ಧಿ ಇದೆ. ಆತ್ಮದ ಲೈಟ್ ಅಹಂಕಾರದ ಥ್ರೂ ಹೊರಬರುತ್ತೆ, ಅದಕ್ಕೆ ಬುದ್ಧಿ ಅಂತಾರೆ. ಹೇಗೆ? ಒಂದು ಬಿಳಿ ಲೈಟ್ ಇದೆ, ಅದರ ಮೇಲೊಂದು ಕೆಂಪು ಬಟ್ಟೆ ಕಟ್ಟಿದ್ರೆ ಕೆಂಪು ಲೈಟ್ ಬರುತ್ತೆ. ಆ ಕೆಂಪು ಬಟ್ಟೆ ಅದು ಅಹಂಕಾರ ಮತ್ತು ಕೆಂಪು ಲೈಟ್ ಬುದ್ಧಿ. ಮತ್ತು ಬಟ್ಟೆಯಲ್ಲಿ ಹೋಲ್ ಮಾಡಿದ್ರೆ ಡೈರೆಕ್ಟ್ ಲೈಟ್ ಬರುತ್ತೆ, ಅದು ಪ್ರಕಾಶ, ಜ್ಞಾನ ಪ್ರಕಾಶ, ಅದಕ್ಕೆ ಪ್ರಜ್ಞೆ ಅಂತಾರೆ. ಪ್ರಜ್ಞೆ. ಆದ್ರೆ ಜ್ಞಾನವಿದೆಯಲ್ಲಿ ಅಹಂಕಾರಕ್ಕೆ ಅಂತ್ಯವಾಗುತ್ತೆ. ಹಾಗಾದ್ರೆ ಬುದ್ಧಿಯೂ ಅಂತ್ಯವಾಗ್ಬೇಕಲ್ಲ? ಇಲ್ಲ, ಡಿಸ್ಚಾರ್ಜ್ ಅಹಂಕಾರ ಉಳಿದು ಬಿಡುತ್ತೆ, ಚಾರ್ಜ್ಡ್ ಅಹಂಕಾರ ಅಂತ್ಯವಾಗುತ್ತೆ. ಬುದ್ಧಿ ಕೂಡ ಡಿಸ್ಚಾರ್ಜ್ ಆಗುತ್ತಾ? ಅದಂತೂ ಇರುತ್ತೆ, ಮೆಲ್ಲನೆ ಅಂತ್ಯವಾಗುತ್ತೆ. ಈಗ ಅದನ್ನ ಸಪೋರ್ಟ್ ಮಾಡಬೇಡಿ ನೀವು. ನೀವೇನ್ ಮಾಡ್ತೀರಿ? ಬುದ್ಧಿಯ ಮಾತನ್ನು ಕೇಳ್ತೀರಿ. ಬುದ್ಧಿ ತಿಳಿಸುತ್ತೆ ಅಂದ್ರೆ ಅತ್ತಿಗೆ ಕೆಲಸ ಮಾಡೋದಿಲ್ಲ, ಎಲ್ಲ ಕೆಲಸ ನಾನೇ ಮಾಡ್ಬೇಕಾಗತ್ತೆ, ಇದನ್ನು ಬುದ್ಧಿ ತಿಳಿಸುತ್ತೆ. ಆದ್ರೆ ಬುದ್ಧಿಯ ಮಾತನ್ನು ನೀವು ಕೇಳಬಾರ್ದು. ಇಲ್ಲ, ಅವಳಿಗೆ ಮೈ ಚೆನ್ನಾಗಿಲ್ಲ, ಆದ್ರಿಂದ ಕೆಲಸ ಮಾಡೋಲ್ಲ, ನಾವು ಒಂದೇ ಆಗಿದ್ದೇವೆ, ಏನ್ ವ್ಯತ್ಯಾಸ ಆಗುತ್ತೆ, ನಾನು ಇಂದು ಡಬಲ್ ಕೆಲಸ ಮಾಡ್ತೇನೆ ಅಂದ್ರೆ ಈ ಅಹಂಕಾರ ಬುದ್ಧಿಯನ್ನು ಕೇಳಿ ಕೆಲಸವಂತೂ ಬದಿಗಿಳಿಯುತ್ತೆ, ಅವಳ ದೋಷ ನೋಡ್ಲು ಆರಂಭಿಸುತ್ತೆ ಬುದ್ಧಿ. ಅಂದ್ರೆ ಇದೇ ಸಂದರ್ಭದಲ್ಲಿ ನಾನು ಕೇಳ್ತಿದ್ದೆ, ಬುದ್ಧಿಯ ಉಪಯೋಗ ಎಲ್ಲಿವರೆಗೆ ಸೀಮಿತವಾಗಿರ್ಬೇಕು? ಯಾವಾಗ ಬುದ್ಧಿ ನೆಗೆಟಿವ್ ಮಾಡ್ಲು ತೋರಿಸ್ಲು ಆರಂಭಿಸುತ್ತಾ ಆಗ ನೋಡಿ ಬುದ್ಧಿಯ ಉಪಯೋಗ ಆಗ್ಬಾರ್ದು. ಇಲ್ಲ, actually. ಬುದ್ಧಿಯ ಉಪಯೋಗ ಮಾಡಬೇಕು. ಯಾವುದೇ ವ್ಯಕ್ತಿಯ ಬಗ್ಗೆ ಬುದ್ಧಿಯ ಉಪಯೋಗ ಮಾಡಬೇಡಿ, ವಸ್ತುವಿನ ಬಗ್ಗೆ ಮಾಡಿ. ಕೆಲಸ ಹೇಗೆ ಬೇಗ ಮುಗಿಯೋದು ಅದಕ್ಕಾಗಿ ಬುದ್ಧಿ ಉಪಯೋಗಿಸಿ. ಆದ್ರೆ ಯಾರು ಮಾಡೋಲ್ಲ, ಯಾರು ಮಾಡಿಸ್ತಾರೆ, ಯಾರು ಒಳ್ಳೆಯವರು, ಯಾರು ಕೆಟ್ಟವರು, ವ್ಯಕ್ತಿಯ ಬಗ್ಗೆ ಬುದ್ಧಿ ಉಪಯೋಗಿಸಬೇಡಿ. ಸಿಂಪಲ್ ಈಕ್ವೇಶನ್ ಸಿಕ್ತಲ್ಲ ನಿಮ್ಗೆ. ಆದ್ರೆ ಬುದ್ಧಿ ಅಂತ ಸ್ವತಃ ಆರಂಭವಾಗುತ್ತೆ. ಇಲ್ಲ, ನೀವು ಅದರದನ್ನು ಕೇಳ್ತೀರಿ. ಬುದ್ಧಿ ಶುರುವಾದ್ರೆ ನೀವು ಹೇಳಿ, ಸುಮ್ನಿರು, ಕೂತ್ಕೋ, ಸಿಟ್ ಡೌನ್. ಮಗು ಎದ್ರೆ ಮಧ್ಯೆ ಹಾಗಾದ್ರೆ ಹೇಳುವನು ಅವನು ಯಾರು? ಅದು ಪ್ರಜ್ಞಾಶಕ್ತಿ, ಅದು ಅಹಂ, ಅದು ರೈಟ್ ಬಿಲೀಫ್ನ ಜಾಗೃತಿ ಬಂತಲ್ಲ, ಆ ಪಾಠ ಆಗಿದೆ. ನಾನು ಶುದ್ಧಾತ್ಮ, ಆ ಜಾಗೃತಿ ಸಿಕ್ಕಿದೆ. ಈಗ ನೀವು ಯೂಟಿಲೈಸ್ ಮಾಡಬೇಕು. ಆ ಬುದ್ಧಿಯನ್ನು ನೀವು ಕೇಳಿದ್ರೆ ಬುದ್ಧಿ ಅನ್ಯರ ದೋಷ ತಿಳಿಸುತ್ತೆ. ನೀವು ಕೇಳಿದ್ರೆ ನೀವು ಅಹಂಕಾರದ ಪಕ್ಷದಲ್ಲಿ ಬಂದ್ರಿ, ಬುದ್ಧಿಯ ಪಕ್ಷದಲ್ಲಿ ಬಂದ್ರಿ, ಜಾಗೃತಿಯ ಪಕ್ಷದಲ್ಲಿ ಇರುವುದಿಲ್ಲ. ಮತ್ತು ನಂತರ ಜಾಗೃತಿ ಡಿಮ್ ಆಗ್ತಾ ಹೋಗುತ್ತೆ ಮತ್ತು ನೀವು ಅದರ ವಿರೋಧ ಮಾಡ್ತೀರಿ. ಇಲ್ಲ, ನಿನ್ನ ಮಾತು ಇಲ್ಲಿ ನಡೀಲಾರ್ದು, ಯಾಕೆ ಅನ್ಯರ ದೋಷ ನೋಡ್ತಿ, ಕ್ಷಮೆಯಾಚಿಸು. ಆಗ ಜಾಗೃತಿ ಹೆಚ್ಚುತ್ತೆ. ಅರ್ಥವಾಯ್ತಲ್ಲ? ಮಾಯೆ, ಲೋಭ ಕಷಾಯವಾಗಿದೆ. ಹಾಗೆ ಬುದ್ಧಿಯ ಅತಿ ಉಪಯೋಗ ಕೂಡ ಕಷಾಯವೇ? ಇಲ್ಲ, ಬುದ್ಧಿಯಿಂದಲೇ ಕಷಾಯ ಆರಂಭವಾಗುತ್ತೆ. ಬುದ್ಧಿಯೇ ಸಿಟ್ಟು ದ್ವೇಷ ಮಾಡಿಸುತ್ತೆ. ಈ ಮಗು ನಂದು, ಈ ಮಗು ಅತ್ತಿಗೆ ಎದ್ದು, ಅದಕ್ಕೆ ಕೊಡಬಾರ್ದು, ನಮ್ಮ ಮಗುವಿಗೆ ಕೊಡಿ.
ಈ ಸಿಟ್ಟು ದ್ವೇಷ ನನ್ನದು ಪರರದು ಬುದ್ಧಿಯೇ ಮಾಡಿಸುತ್ತೆ. ಇದು ನನಗಾಗಿ ಒಳ್ಳೆಯದು ಕೆಟ್ಟದು ಲೋಭ ಮಾಡಿಸುತ್ತೆ. ಯಾರಿಗೂ ತಿಳಿದಂತೆ ಪ್ರಾಪ್ತಿ ಮಾಡುತ್ತೆ, ಕಪಟ ಮಾಡಿಸುತ್ತೆ. ಬುದ್ಧಿಯೇ ಕ್ರೋಧ ಮಾನ ಮಾಯೆ ಲೋಭ ಎಲ್ಲ ಮಾಡಿಸುತ್ತೆ. ಅಂದ್ರೆ ಕ್ರೋಧ ಮಾನ ಮಾಯೆ ಲೋಭದ ಜಡದಲ್ಲಿ ಕೂಡ ಬುದ್ಧಿ ಇದೆಯೇ? ಜಡ ಅಂದ್ರೆ ಅಂಥ ಜಡವಲ್ಲ, ಕಲ್ಲು ಹೇಗೆ ಬೀಳುತ್ತೋ ಹಾಗಲ್ಲ ಇದು. ಇದು ಕೀಲಿ ಕೊಟ್ಟ ಪವರ್ಡ್ ಚೇತನವಾಗಿದೆ. ಮೂಲಚೇತನ ಅಲ್ಲ, ಪವರ್ ಚೇತನ. ಅಂದ್ರೆ ಪವರ್ ತುಂಬಿರೋ ಜಡ. ಬರೀ ಜಡವಲ್ಲ, ಅದರಲ್ಲಿ ಪವರ್ ಇದೆ. ಯಾವ ಪವರ್ ಇದೆ? ಕ್ರೋಧ ಮಾನ ಮಾಯೆ ಲೋಭದಿಂದ ಪವರ್ ಚಾರ್ಜ್ ಆಗುತ್ತೆ. ಪಾಸ್ಟ್ ಲೈಫ್ನಲ್ಲಿ ವ್ಯವಹಾರದಲ್ಲಿ ಮಾಡಿದ ಕ್ರೋಧ, ಮಾಡಿದ ಮಾಯೆ, ಮಾಡಿದ ಲೋಭ, ಮಾಡಿದ ಕಪಟ, ಅದರಿಂದ ಆಟಮ್ ಚಾರ್ಜ್ ಆಯಿತು. ಮತ್ತು ಚಾರ್ಜ್ಡ್ ಆಟಮ್ ಅಂದ್ರೆ 3 ಬ್ಯಾಟ್ರಿಗಳನ್ನು ತಿಳಿಸಿದೆವಲ್ಲ, ಮೈಂಡ್ ಬ್ಯಾಟ್ರಿ, ಸ್ಪೀಚ್ನ ಬ್ಯಾಟ್ರಿ ಮತ್ತು ಬಾಡಿಯ ಬ್ಯಾಟ್ರಿ. ಅವು ಇಂದು ಚಾರ್ಜ್ ಆಗ್ತಾ ಇವೆ. ಎಲ್ಲ ಸಹಯೋಗಗಳು ಸೇರಿದಾಗ ಡಿಸ್ಚಾರ್ಜ್ ಆಗುತ್ತೆ. ಈ 3 ಸೆಲ್ಸ್ ಇರುತ್ತವೆ. ಡಾಲ್ ಇರುತ್ತಲ್ಲ, ಅದರಲ್ಲಿ ಸೆಲ್ ಹಾಕಿದ ನಂತರ ಅದರಲ್ಲಿ ಮೂವ್ಮೆಂಟ್ ಆಗುತ್ತೆ. ರಾತ್ರಿಯಲ್ಲಿ ಸೆಲ್ ತೆಗೆದು ಚಾರ್ಜ್ಗೆ ಹಾಕಿಬಿಡ್ತಾರೆ. ಚಾರ್ಜಿಂಗ್ ಮಾಡ್ತಾರಲ್ಲ, ರಾತ್ರಿ ಇಡೀ ಬ್ಯಾಟ್ರಿ ಚಾರ್ಜ್ ಆಗುತ್ತೆ. ಚಾರ್ಜ್ ಬ್ಯಾಟ್ರಿಯನ್ನು ಮುಂಜಾನೆ ಡಾಲ್ನಲ್ಲಿ ಹಾಕಿದ್ರೆ ಡಾಲ್ ವಾಕ್ ಮಾಡುತ್ತೆ. ಐ ಆಮ್ ಹಂಗ್ರಿ, ಐ ಆಮ್ ಸ್ಲೀಪಿ, ಡ್ಯಾನ್ಸ್ ಮಾಡುತ್ತೆ, ಟಾಕ್ ಮಾಡುತ್ತೆ, ವಾಕ್ ಮಾಡುತ್ತೆ. ಮತ್ತು ಪವರ್ ಮುಗಿದ್ರೆ ಆಗ ಡಾಲ್ ಕೆಳಗೆ ಬೀಳುತ್ತೆ. ಹಾಗಾದ್ರೆ ಒಂದು ಪವರ್. ಸೆಲ್ ಅಂತೂ ಹಾಗೇನೆ ಕಾಣಿಸುತ್ತೆ, ಒಳ್ಳೇದಾಗೆ ಕಾಣಿಸುತ್ತೆ. ಏನಾಯ್ತು? ಸೆಲ್ನಿಂದ ಏನು ಹೊರಟೋಯ್ತು? ಪವರ್ ಹೊರಟೋಯ್ತು. ಮತ್ತು ಸೆಲ್ನಲ್ಲಿ ಪವರ್ ಎಲ್ಲಿಂದ ಬಂದಿತ್ತು? ಜನರೇಟರ್ನಿಂದ ಚಾರ್ಜ್ ಮಾಡಲಾಗಿತ್ತು. ಹಾಗೇನೆ ಆತ್ಮದ ಪ್ರೆಸೆನ್ಸ್ನಿಂದ ಮೈಂಡ್, ಸ್ಪೀಚ್, ಬಾಡಿ ಈ 3 ಬ್ಯಾಟ್ರಿಗಳು ಚಾರ್ಜ್ ಆಗುತ್ತವೆ. ಹೇಗೆ ಸೂರ್ಯನ ಪ್ರೆಸೆನ್ಸ್ನಿಂದ ಸೋಲಾರ್ ಪವರ್ ಚಾರ್ಜ್ ಆಗುತ್ತೆ ಮತ್ತು ಪವರ್ನಿಂದ ಮಷಿನರಿ ನಡೀಬಹುದು. ಮಷಿನರಿ ಮತ್ತು ಪವರ್ ಹಾಗೂ ಸೂರ್ಯ 3 ಆಯ್ತಲ್ಲ. ಹಾಗೇನೇ ಇದೆ ಮೂಲ ಆತ್ಮ, ಅದರ ಪ್ರೆಸೆನ್ಸ್ನಿಂದ ಪವರ್ ಚಾರ್ಜ್ ಆಗುತ್ತೆ. ಅಹಂಕಾರ ತಲೆ ಎತ್ತಿತು. ನಾನು ಪಂಚ್. ಹೆಸರೇನು ನಿಮ್ದು? ಪಂಚಿ. ನಾನು ಪಂಚಿ ಆದ್ರೆ ಆ ಪವರ್ ಚಾರ್ಜ್ ಮಾಡುವ ಅಹಂಕಾರ ಆರಂಭವಾಯಿತು. ಮತ್ತ ಪವರ್ಗೆ ಚೇತನ ಅಂತಾರೆ. ಆಮೇಲೆ ಆ ಪವರ್ ಚಾರ್ಜ್ ಮಾಡುತ್ತೆ ಮೈಂಡ್ನ, ಸ್ಪೀಚ್ನ ಮತ್ತು ಬಾಡಿಯ. ಮತ್ತು 3 ಬ್ಯಾಟ್ರಿಗಳು ಫುಲ್ ಚಾರ್ಜ್ ಆದವು. ಅದಕ್ಕೆ ಕಾಸಲ್ ಬಾಡಿ ಅಂತಾರೆ. ಮತ್ತು ಕಾಸಲ್ ಬಾಡಿ ನೆಕ್ಸ್ಟ್ ಲೈಫ್ನಲ್ಲಿ ಎಫೆಕ್ಟಿವ್ ಬಾಡಿ ಆಗುತ್ತೆ. ಆಮೇಲೆ ಜನ್ಮದಿಂದ 3 ಬ್ಯಾಟ್ರಿಗಳು ಡಿಸ್ಚಾರ್ಜ್ ಆಗಲು ಆರಂಭವಾಗುತ್ತೆ. ಡಿಸ್ಚಾರ್ಜ್ ಬ್ಯಾಟ್ರಿಗಳು ಮುಗಿದಾಗ ಅದಕ್ಕೆ ಮೃತ್ಯು ಅಂತಾರೆ. ಮತ್ತು ಮೃತ್ಯುವಿನವರೆಗೆ ಆ ಡಿಸ್ಚಾರ್ಜ್ ಬ್ಯಾಟ್ರಿಗಳು ಫಂಕ್ಷನ್ ಮಾಡ್ತಾ ಇವೆ. ಆ ಸಮಯದಲ್ಲಿ ಅಜ್ಞಾನತೆಯಿಂದ ನಾನು ಯೋಚಿಸಿದೆ, ನಾನು ಹೇಳಿದೆ, ನಾನು ಮಾಡಿದೆ, ಆ ಅಜ್ಞಾನದಿಂದ ಅಹಂಕಾರ ಹೊಸ 3 ಬ್ಯಾಟ್ರಿಗಳು ಫುಲ್ ಲೈಫ್ಗಾಗಿ ಚಾರ್ಜ್ ಮಾಡ್ತಾನೇ ಇರುತ್ತೆ. ಅದೇ ಸೈಕಲ್, ಚಾರ್ಜ್ ಅಂಡ್ ಡಿಸ್ಚಾರ್ಜ್, ಕಾಸಸ್ ಅಂಡ್ ಇಫೆಕ್ಟ್. ಈಗ ಇಲ್ಲಿ ಜ್ಞಾನ ಸಿಗೋದ್ರಿಂದ ಏನಾಗುತ್ತೆ? ಕಾಸಸ್ ಪಾರ್ಟ್ ಸ್ಟಾಪ್ ಆಗುತ್ತೆ. ಈಗ ಡಿಸ್ಚಾರ್ಜ್ ಪಾರ್ಟ್ ಇದೆ. ಡಿಸ್ಚಾರ್ಜ್ ಪಾರ್ಟ್ ಹೇಗೆ ಡಿಸ್ಚಾರ್ಜ್ ಆಗುತ್ತೆ? ಜನರೇಟರ್ನಿಂದ ಬ್ಯಾಟ್ರಿಗಳನ್ನು ತೆಗೆದು ಡಾಲ್ನಲ್ಲಿ ಹಾಕಿದೆವು. ಆಗ ಡಾಲ್ನ ಪವರ್ ಅನ್ನು ಡಿಸ್ಚಾರ್ಜ್ ಯಾರು ಮಾಡ್ತಾರೆ? ಪೂರ್ತಿ ಸರ್ಕಿಟ್ ಆ್ಯಂಡ್ ಎವಿಡೆನ್ಸಸ್. ಜನರೇಟರ್ನ ಅಗತ್ಯವಿಲ್ಲ, ಆತ್ಮದ ಅಗತ್ಯವಿಲ್ಲ. ಅಂದ್ರೆ ಡಿಸ್ಚಾರ್ಜ್ ಮೈಂಡ್, ಸ್ಪೀಚ್ ಅಂಡ್ ಬಾಡಿ ಎಲ್ಲ ಸಂಯೋಗ ಸೇರಿ ನಿಮಿತ್ತ ಸಿಕ್ಕರೆ ತನ್ನಷ್ಟಕ್ಕೆ ಡಿಸ್ಚಾರ್ಜ್ ಆಗತ್ತೆ. ಅದರ ಕರ್ತ ಸ್ವತಃ ನೀವಲ್ಲ, ನೀವದನ್ನು ನೋಡುವವರು, ಅರಿತವರು. ಅಂದ್ರೆ ಈ ಪಂಚಿಯಿಂದ ಏನು ಸ್ಪೀಚ್ ಹೊರಬಂತು, ಯಾವ ವಿಚಾರ ಬಂತು, ಯಾವ ವರ್ತನೆಯಾಯ್ತು, ಅದನ್ನು ನೋಡಿ. ಅದರಲ್ಲಿ ಡಿಸ್ಚಾರ್ಜ್ನಲ್ಲಿ 3 ಇವೆ. ಅದರ ಮುಂದೆ ಚಿಕ್ಕದೂ ಇದೆ, ಇನ್ನೊಂದು ಪಾರ್ಟ್ ಅಹಂಕಾರ, ಬುದ್ಧಿ, ಮನ, ಚಿತ್ತ. ಅದಕ್ಕೆ ಅಂತಸ್ಕರಣ ಅಂತಾರೆ. ಅದು ಕೂಡ ಡಿಸ್ಚಾರ್ಜ್ ಪಾರ್ಟ್. ಮತ್ತು ಅದಕ್ಕಿಂತ ಮೇಲೆ ನೀವು ಜಾಗೃತಿಲಿ ಬಂದ್ರಿ, ನಾನು ಶುದ್ಧಾತ್ಮ ಅಂತ. ಪಂಚೆಯ ಮನಸ್ಸು ಹೀಗಿದೆ, ಪಂಚೆಯ ಬುದ್ಧಿ ಹೀಗಿದೆ, ಪಂಚೆಯ ಅಹಂಕಾರ ಹೀಗಿದೆ, ಪಂಚೆಯ ಚಿತ್ತ ಹೀಗಿದೆ. ಅದನ್ನು ನೀವು ತಿಳಿದುಕೊಂಡಿದ್ದೀರಿ. ಹಾಗಿದ್ರೆ ಈ ತಿಳಿದವರ ಪಾರ್ಟ್ನಿಂದ ಹೊಸ ಚಾರ್ಜ್ ಸ್ಟಾಪ್ ಆಯಿತು. ಮನ, ಬುದ್ಧಿ, ಚಿತ್ತ, ಅಹಂಕಾರ, ವಾಣಿ, ವರ್ತನೆ ಎಲ್ಲವೂ ಸಂಯೋಗ ಸೇರೋದ್ರಿಂದ ತನ್ನಷ್ಟಕ್ಕೆ ಡಿಸ್ಚಾರ್ಜ್ ಆಗುತ್ತಾ ಹೋಗುತ್ತವೆ. ಡಿಸ್ಚಾರ್ಜ್ನಲ್ಲಿ ಹೇಗೆ ಪೂರ್ವ ಲೈಫ್ನಲ್ಲಿ ತಪ್ಪು ನೆಗೆಟಿವ್ ಒಪಿನಿಯನ್ ಚಾರ್ಜ್ ಮಾಡಿದರೆ ನೆಗೆಟಿವ್ ಒಪಿನಿಯನ್ ಡಿಸ್ಚಾರ್ಜ್ ಆದೀತು. ಹಾಗಾದ್ರೆ ನೀವೀಗ ಕ್ಷಮೆ ಯಾಚಿಸಬೇಕು. ಈಗ ನನ್ನ ನೆಗೆಟಿವ್ ಒಪಿನಿಯನ್ನಲ್ಲಿ ನನ್ನ ಯಾವ ಸಿಗ್ನೇಚರೂ ಇಲ್ಲ ಅಂತ. ಪಂಚಿ, ಕ್ಷಮೆ ಯಾಚಿಸು. ಯಾಕೆ ನೆಗೆಟಿವ್ನಲ್ಲಿ ನೆಗೆಟಿವ್ ಒಪಿನಿಯನ್ ಕೊಡ್ತಿ? ನೆಗೆಟಿವ್ ಒಪಿನಿಯನ್ನ ಕ್ಷಮೆ ಯಾಚಿಸಬೇಕು. ಇದರಿಂದ ನೆಗೆಟಿವ್ ಡಿಸಾಲ್ವ್ ಆಗ್ತಾ ಹೋಗುತ್ತೆ. ಹೊಸ ಚಾರ್ಜ್ ಅಂತೂ ಶುದ್ಧಾತ್ಮದ ಜಾಗೃತಿ ಹೊಸ ಚಾರ್ಜ್ ಆಗುವುದಿಲ್ಲ. ಆದರೆ ಡಿಸ್ಚಾರ್ಜ್ ಪೆಂಡಿಂಗ್ ಇರ್ತಿತ್ತು ಕ್ಷಮೆ ಯಾಚಿಸದೇ ಇದ್ರೆ. ಕ್ಷಮೆ ಯಾಚಿಸಿದ್ರೆ ಡಿಸ್ಚಾರ್ಜ್ ಕೂಡ ಎಕ್ಸಾಸ್ಟ್ ಆದೀತು. ಅರ್ಥವಾಯ್ತಲ್ಲ ಪೂರ್ತಿ ಸೈನ್ಸ್? ಹಾ